ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ಆಶೀರ್ವದಿಸಲ್ಪಟ್ಟಂಥ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕೆಂಬ ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ. ಹೇಗಿದ್ದೀರಾ? ಆರೋಗ್ಯವನ್ನು ಕಾಪಾಡಿಕೊಂಡು ಹೋರಾಟಗಳನ್ನು ಎದುರಿಸುತ್ತಾ ವಾಕ್ಯಗಳಿಂದ ಬಲಪಡುತ್ತಾ ಇದ್ದೀರಲ್ಲವ? ಅನುದಿನ ನೀವು ವಿಡಿಯೋಗಳನ್ನು ನೋಡುತ್ತಾ ದೇವರಲ್ಲಿ ಬೆಳೆಯುತ್ತಿದ್ದೀರೆಂದು ನಾನು ನಂಬುತ್ತೇನೆ. ಹೀಗೆಯೇ ನಿಮ್ಮನ್ನು ಮಾತ್ರವಲ್ಲ, ಅನೇಕ ಯೌವನಸ್ಥರನ್ನು ವಾಕ್ಯದಲ್ಲಿ ಬೆಳೆಸಬೇಕೆಂದು ಬೈಬಲ್ ಕಾಲೇಜನ್ನು ನಾಳೆ ಪ್ರಾರಂಭಿಸ್ತಾ ಇದ್ದೇವೆ, ಉದ್ಘಾಟಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಅವಶ್ಯವಾಗಿದೆ. ಸತ್ಯವಾಕ್ಯವನ್ನು ನಾವು ಬೋಧಿಸಿ, ಸುಳ್ಳು ಬೋಧನೆಗಳನ್ನು ಎದುರಿಸಿ, ವಾಕ್ಯವನ್ನು, ಸುವಾರ್ತೆಯನ್ನು ಬಿತ್ತುವುದಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನನ್ನ ಪ್ರಿಯ ದೇವಜನವೇ, ಈ ಕ್ರೀಡೆಗಳಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಮಾಡು ಇಲ್ಲವೇ ಮಡಿ. ಅಂದರೆ ನೀವು ಏನಾದರೂ ಒಂದು ಮಾಡಿರಿ ಅಂತ ಹೇಳುತ್ತಾರೆ. ಮತ್ತು ಪರೀಕ್ಷೆಗಳಿಗೆ ಹೋಗುವಂಥವ್ರಿಗೆ, ಇಂಟರ್ವ್ಯೂಗಳಿಗೆ ಹೋಗುವಂಥವರಿಗೆ ಹೇಳ್ತಾರೆ, ನೀನು ಹೇಗಾದರೂ ಮಾಡಿ ಇದನ್ನು ಸಾಧಿಸಬೇಕು, ಜಯಿಸಬೇಕು ಅಂತ ಹೇಳುತ್ತಾರೆ. ದೇವಜನವೇ, ಈ ಹೋರಾಟಗಳು, ಪ್ರಯಾಸಗಳು, ಕೆಲಸಗಳು, ಒತ್ತಡಗಳು, ಬಿಸ್ನೆಸ್ಗಳು ಇದೆಲ್ಲ ಇದೆ. ಆದರೆ ದೇವರ ವಾಕ್ಯ ಇಲ್ಲವೇ ದೇವರು ನಮಗೆ ಹೇಳುವಂಥ ಒಂದು ಮಾತು ಏನು ಗೊತ್ತಾ? ಏನೇ ಸಂಭವಿಸಲಿ ನೀನು ಸಂತೋಷವಾಗಿರು, ಏನೇ ಸಂಭವಿಸಲಿ ನೀನು ಸಂತುಷ್ಟನಾಗಿರು, ಏನೇ ಸಂಭವಿಸಲಿ ಶಾಂತನಾಗಿರು. ಅಂದರೆ ಅದರರ್ಥ ಏರಿಳಿತಗಳು, ಕಷ್ಟ ಪ್ರಯಾಸಗಳು ನಮ್ಮ ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಕೆಲಸಗಳಲ್ಲಿ, ನಮ್ಮ ಹೋರಾಟಗಳಲ್ಲಿ ಬಂದೇ ಬರುತ್ತದೆ. ಆದರೆ ದೇವರೆಷ್ಟು ಒಳ್ಳೆಯವನಲ್ಲವ? ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುತ್ತಿರಬೇಕೆಂದು ದೇವರು ನೆನಪಿಸ್ತಾ ಇದ್ದಾನೆ. ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಆಮೇನ್, ಹಲ್ಲೆಲೂಯ. ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಲೋಕದ ಜನರಿಗೆ ಸಂತೋಷಿಸಲಿಕ್ಕೆ ಸ್ವಲ್ಪ ಕಾಲ, ತತ್ಕಾಲಕ್ಕೆ ಸಂತೋಷಿಸಲಿಕ್ಕೆ ಅನೇಕ ಕಾರ್ಯಗಳಿದ್ದಾವೆ. ಒಂದು ಟೀ ಕುಡಿದ್ರೆ ಕೆಲವರಿಗೆ ಅಬ್ಬಾ ಅನ್ನಿಸ್ತದೆ, ಕೆಲವರಿಗೆ ಸ್ಮೋಕ್ ಮಾಡಿದರೆ, ಕೆಲವರಿಗೆ ಸಿನಿಮಾ ನೋಡಿದರೆ, ಕೆಲವರಿಗೆ ಸೀರಿಯಲ್ ನೋಡಿದರೆ, ಕೆಲವರಿಗೆ ಒಳ್ಳೆ ಊಟವನ್ನು ತಿಂದರೆ, ಕೆಲವರನ್ನ ಮಾತಾಡಿದರೆ, ಈ ರೀತಿಯಾದಂಥ ಕೆಲವು ಸಂತೋಷಗಳಿರುತ್ತವೆ. ಅದರಲ್ಲಿ ಮನೆಯಲ್ಲಿರುವ ವ್ಯಕ್ತಿಗಳನ್ನು ನೋಡುವಾಗ ಬರುವ ಸಂತೋಷಕ್ಕಿಂತ ಬೇರೆ ಯಾರನ್ನೋ ನೋಡುವ, ಬೇರೆ ಯಾರದೋ ಮೆಸೇಜ್ ನೋಡುವ, ಅಂದರೆ ವಾಟ್ಸಪ್ಪಲ್ಲಿ ಬರುವಂಥದ್ದನ್ನು ನೋಡಿ ಖುಷಿ ಪಡ್ತಾರೆ. ಆದರೆ ದೇವರು ನಮಗೆ ಹೇಳುತ್ತಿರುವಂಥ ಮಾತು, ನಾವು ಎಲ್ಲಿ ಹರ್ಷಗೊಳ್ಳುತ್ತಾ ಇದ್ದೇವೆ? ಈ ದಿನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮಲ್ಲಿ ಅನೇಕರ ಮುಖದಲ್ಲಿ ಹರ್ಷ ಇಲ್ಲ, ಆನಂದ ಇಲ್ಲ, ಸಂತೋಷ ಇಲ್ಲ. ಯಾಕೆಂದರೆ ಚಿಂತೆಗಳು ಆ ಹರ್ಷವನ್ನು ನುಂಗಿಬಿಟ್ಟಿವೆ. ದುಃಖಗಳು, ಸಾಲಗಳು, ಕುಟುಂಬದ ಪರಿಸ್ಥಿತಿಗಳು ನಿಮ್ಮ ಸಂತೋಷವನ್ನು ಅವು ತಿಂದು ಹಾಕಿವೆ. ದೇವರ ವಾಕ್ಯವು ಅದಕ್ಕೆ ನಿಮಗೂ ನನಗೂ ಇವತ್ತು ನೆನಪಿಸುತ್ತಿರುವಂಥ ಮಾತನ್ನು ಗಮನಿಸಿರಿ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ, ನಾವು ತಿನ್ನುವುದರ ಮೂಲಕ, ಕುಡಿಯುವುದರ ಮೂಲಕ, ನೋಡುವುದರ ಮೂಲಕ, ಗಳಿಸುವುದರ ಮೂಲಕ, ಸಾಧಿಸುವುದರ ಮೂಲಕ ನಾವು ಸಂತೋಷಿಸುತ್ತಿಲ್ಲ, ಕ್ರಿಸ್ತ ಯೇಸುವಿನ ಮೂಲಕ. ಎಷ್ಟೋ ಜನಕ್ಕೆ ಈ ಲೋಕದಲ್ಲಿ ಹಣವು ಬಂದಾಗ, ಸಾಧನೆ ನಡೆದಾಗ, ಈ ಲೋಕದಲ್ಲಿ ಏನಾದರೂ ಅವರು ಸಕ್ಸಸ್ಫುಲ್ ಆದಾಗ ಅವರಿಗೆ ಇದು ನನಗೆ ಸಂತೋಷ ತಂದಿದೆ ಅಂತ ಅಂದುಕೊಳ್ಳಬಹುದು. ದೇವಜನವೇ, ಯೇಸು ಕ್ರಿಸ್ತನ ಮೂಲಕ ಒಂದು ಸಮಾಧಾನ ಸ್ಥಿತಿ ಹೊಂದಿದವರಾಗಿ, ಅದಕ್ಕೆ ಹೇಳಿದ್ದು
ನಮಗೆ ಯೇಸು ಕ್ರಿಸ್ತನ ಮೂಲಕ ಮೊದಲು ಸಮಾಧಾನ ಸ್ಥಿತಿ. ನೋಡಿ, ಸಮುದ್ರಕ್ಕೆ ಅಲೆಗಳು ತಪ್ಪಿಲ್ಲ, ಸಂಸಾರಕ್ಕೆ ಸಮಸ್ಯೆಗಳು ತಪ್ಪಿಲ್ಲ, ವೈಯಕ್ತಿಕ ಜೀವಿತಗಳಲ್ಲಿ ಹೋರಾಟಗಳು ತಪ್ಪಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು. ಸಂಕಟಗಳಿಲ್ಲದ, ಅನಾರೋಗ್ಯವಿಲ್ಲದ, ಅಪಾರ್ಥವಿಲ್ಲದ, ವಿರೋಧವಿಲ್ಲದ ಕುಟುಂಬ, ವೈಯಕ್ತಿಕ ಜೀವಿತ ನೋಡಲಿಕ್ಕೆ ಸಾಧ್ಯವಿಲ್ಲ. ಅವುಗಳನ್ನು ಹೇಗೆ ಎದುರಿಸುತ್ತಿದ್ದೀರಿ ನೋಡಿ ದೇವಜನವೇ. ಹೊಸದಾಗಿ ಈಜು ಕಲಿಯೋರಿಗೆ, ಇಲ್ಲ ಈಜು ತಿಳಿಯದವರಿಗೆ ನದಿ, ಸಮುದ್ರವು ತುಂಬ ಭಯಂಕರವಾಗಿರುತ್ತದೆ. ಆದರೆ ಈಜು ಅರಿತವರಿಗೆ ಒಂದು ಧೈರ್ಯ ಬರುತ್ತದೆ. ನಾವು ದೇವರ ವಾಕ್ಯವನ್ನು ಅರಿತವರಲ್ಲವಾ, ದೇವರನ್ನು ನಂಬಿದವರಲ್ಲವಾ, ದೇವರನ್ನು ಅನುಸರಿಸುವವರಲ್ಲವಾ. ನಮ್ಮ ದೇವರು ನಮಗೆ ವಿರೋಧವಾಗಿ ಏಳುವ ಅಲೆಗಳನ್ನು ಶಾಂತ ಮಾಡಲಿಕ್ಕೂ, ಅಲೆಗಳ ಮೇಲೆ ಪ್ರಯಾಣ ಮಾಡುವಂತೆ ಮಾಡುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಆದುದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಮ ಹೃದಯದಲ್ಲಿ ಬರುವ ಕಳವಳವನ್ನು, ನಿಮ್ಮ ಜೀವಿತದಲ್ಲಿ ಬರುವ ಚಿಂತೆಯನ್ನು, ಗಾಬರಿಗಳನ್ನು, ಭಯಗಳನ್ನು, ಕಳವಳಗಳನ್ನು ಮೊದಲು ಏನು ಮಾಡಬೇಕು? ಸಮಾಧಾನ ಸ್ಥಿತಿಗೆ ತರಬೇಕು. ಏನೂ ಆಗಲ್ಲ, ನನ್ನ ದೇವರಿದ್ದಾರೆ, ಎಲ್ಲವನ್ನು ಹತೋಟಿಗೆ ತರುವಂಥ ದೇವರಿದ್ದಾನೆ, ಆತನಿರುವುದರಿಂದ ನಾನು ಭಯಪಡುವುದಿಲ್ಲ. ಒಂದು ಹಾಡನ್ನು ಇಡ್ತೇವೆ, ನೀನಿರುವೆ ನನಗೆ ಭಯವಿಲ್ಲ ಅಲ್ವಾ, ನೀನಿರುವುದರಿಂದ ನನಗೆ ಸೋಲಿಲ್ಲ ಅಲ್ವಾ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆತನು ನಿಮ್ಮನ್ನು, ನನ್ನನ್ನು ಹಸಿರು ಗಾವಲುಗಳಲ್ಲಿ, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಡೆಸಲಿಕ್ಕೆ ಶಕ್ತನು. ಆದರೆ ನಾವೇನು ಮಾಡುತ್ತೇವೆ ಅಂದರೆ, ಈ ಮಾತನ್ನು ನಾವು ಮರೆತು ಬಿಡುತ್ತೇವೆ. ಕ್ರಿಸ್ತ ಯೇಸುವಿನ ಮೂಲಕವಾಗಿ ಸಮಾಧಾನದ ಸ್ಥಿತಿಯನ್ನು ಹೊಂದಿದವರಾಗಿ, ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಕಾಮ್ ಡೌನ್. ಇಂಗ್ಲೀಷಲ್ಲಿ ಹೇಳ್ತಾರೆ ಜಸ್ಟ್ ಕಾಮ್ ಡೌನ್, ಸ್ವಲ್ಪ ಸಮಾಧಾನ ಮಾಡ್ಕೋ. ಯಾರಾದರೂ ಅಳುವಾಗ, ಯಾರಾದರೂ ಭಯಪಡುವಾಗ, ಇಲ್ಲ ಡಾಕ್ಟ್ರುಗಳು ಹೇಳ್ತಾರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಮ್ಮ, ನೋವು ಕಡಿಮೆ ಆಗುತ್ತೆ, ಸ್ವಲ್ಪ ಸಹಿಸ್ಕೊಳ್ಳಿ ಅಮ್ಮ, ಪ್ಲೀಸ್ ಕಾಮ್ ಡೌನ್. ಸ್ವಲ್ಪ ಹಿರಿಯರು ಯವನಸ್ಥರನ್ನು, ಅನಾರೋಗ್ಯದಲ್ಲಿರುವವರನ್ನು ವೈದ್ಯರು, ಪ್ರಜೆಗಳನ್ನು ಸರ್ಕಾರಗಳು ಸ್ವಲ್ಪ ಸಹಿಸ್ಕೊಳ್ಳಿ. ಜಾಸ್ತಿ ಪೆಟ್ರೋಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬಂಗಾರ ಕೊಳ್ಳೋಕ್ಕೆ ಹೋಗಬೇಡಿ ಅಲ್ವಾ. ಈ ರೀತಿಯಾದಂಥ ಕಾಮ್ ಡೌನ್ ಪ್ಲೀಸ್ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬೇಕಾಗಿರುವಂಥದ್ದು ಕ್ರಿಸ್ತ ಯೇಸುವಿನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ, ಆನಂತರ ಹೇಳುತ್ತದೆ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ಸಮಾಧಾನದ ಸ್ಥಿತಿಯು ಮತ್ತು ಆತನ ಮೂಲಕವಾಗಿ ದೇವರಲ್ಲಿ ನಮಗೆ ಹರ್ಷವು. ಹಾಲೆಲೂಯ. ನಾನು ನಂಬುತ್ತೇನೆ ದೇವಜನವೇ. ನೀವು ಅಂದುಕೊಳ್ಳಬಹುದು, ಇವರಿಗೆಲ್ಲ ಚೆನ್ನಾಗಿ ನಡೀತದೆ, ಅದಕ್ಕೆ ಖುಷಿಯಾಗಿರ್ತಾರೆ, ನಮಗೆ ಹಾಗೆ ಹೀಗೆ ಅಂದುಕೊಳ್ಳಬಹುದು. ದೇವಜನವೇ, ಹೋರಾಟಗಳು ನಿಮಗೆ ಮಾತ್ರ ಅಲ್ಲ, ನನಗೂ ಇದ್ದಾವೆ. ಆದರೆ ನಿಮ್ಮಲ್ಲಿ ಅನೇಕರು ಹೇಳ್ತಾರೆ, ಪಾಸ್ಟ್ರೆ ನೀವು ಯಾವಾಗಲೂ ನಗುತ್ತಾ ವಾಕ್ಯವನ್ನು ಹೇಳ್ತೀರಲ್ವಾ? ಹೌದು ದೇವಜನವೇ, ಕೆಲವು ಸಾರಿ ನನ್ನ ಮುಖದಲ್ಲಿಯೂ ನಿಮಗೆ ದುಃಖ ಕಾಣಿಸುತ್ತದೆ, ನನ್ನಲ್ಲಿ ಬಲಹೀನತೆ ಕಾಣಿಸುತ್ತದೆ, ರೋಗ ಕಾಣಿಸುತ್ತದೆ. ಆದರೆ ಹೆಚ್ಚು ಸಮಯದಲ್ಲಿ ಕ್ರಿಸ್ತನು ನನ್ನಲ್ಲಿರುವುದರಿಂದ, ಯೇಸು ಕ್ರಿಸ್ತನ ಮೂಲಕವಾಗಿ ಸಮಾಧಾನದ ಸ್ಥಿತಿ ಇರುವುದರಿಂದ, ಕರ್ತನ ಮೂಲಕವಾಗಿ ನಮಗೆ ಹರ್ಷಧ್ವನಿ ಉಂಟಾಗುವುದರ ಮೂಲಕವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನೋಡಿ, ಯಾವಾಗ ಎಲಿಜಬೆತಳಾಗಿರಬಹುದು, ತಾಯಿ ಮರಿಯಳಾಗಿರಬಹುದು, ರೂತಳಾಗಿರಬಹುದು, ಎಸ್ತೇರಳಾಗಿರಬಹುದು, ಕೆಲವು ಸಂದಿಗ್ಧ ಪರಿಸ್ಥಿತಿಗಳು ಅವರ ಜೀವಿತದಲ್ಲಿ ಬಂದವು.
ಆದರೆ ಮತ್ತೆ ಅವರೇನು ಮಾಡ್ತಾರೆ, ರೆಬೆಕ್ಕಳ ರೀತಿಯಲ್ಲಿ, ದೇವರೇ ನನ್ನ ದುಃಖವನ್ನು ತೆಗೆದು ಸಂತೋಷವನ್ನು ನನಗೆ ಕೊಟ್ಟಿದ್ದೀಯಲ್ಲ ಎಂದು ಹೇಳಿ ಸಂತೋಷಿಸುವಂತೆ ನಮ್ಮ ಜೀವಿತದಲ್ಲಿ ಮೊದಲು ಸಮಾಧಾನದ ಸ್ಥಿತಿಯು, ನಂತರ ಹರ್ಷಧ್ವನಿಯನ್ನು ದೇವರು ಉಂಟು ಮಾಡುತ್ತಾರೆ. ಅಲ್ಲಿಯವರೆಗೂ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಈ ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ದೇವರ ವಾಕ್ಯವು ಸ್ಪಷ್ಟವಾಗಿ ಯೆಶಾಯನ ಪ್ರವಾದನೆಯ ಗ್ರಂಥ 41:16 ವಾಕ್ಯದಲ್ಲಿ ಹೇಳುತ್ತದೆ, ನೀನಂತೂ ಯೆಹೋವನಲ್ಲಿ ಆನಂದಿಸುವೆ, ಇಸ್ರಾಯೇಲಿನ ಸದಮಲ ಸ್ವಾಮಿಯಲ್ಲಿ ಹೆಚ್ಚಳ ಪಡುವೆ. ಹಲ್ಲೆಲೂಯ. ನೋಡಿ, ಎಲ್ಲಿ ನೀನು ಆನಂದಿಸುವೆ? ನೀನಂತೂ ಕರ್ತನಲ್ಲಿ ಆನಂದಿಸುವೆ. ನನ್ನ ಸಹೋದರಿ, ಹಿರಿಯರೇ, ವಯಸ್ಸಾದವರೇ, ವಿಧವೆಯರೇ, ಸಾಲಗಳಲ್ಲಿರುವವರೇ, ಹೋರಾಟಗಳಲ್ಲಿರುವವರೇ, ಸೋತು ಹೋಗಿರುವವರೇ, ನೀವಂತೂ ಕರ್ತನಲ್ಲಿ ಆನಂದಿಸುವಿರಿ. ಈ ಮಾತು ನೆರವೇರಲಿ ಅಂದರೆ ಆಮೇನ್ ಹೇಳಿ. ಆಮೇನ್ ದೇವರೇ. ಹೌದಪ್ಪ ದೇವರೇ, ನನ್ನ ಮುಖದಲ್ಲಿ ನಗುವೇ ಇಲ್ಲಪ್ಪ. ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಮಗಳ ಜೀವಿತದಲ್ಲಿ, ನನ್ನ ಮಗನ ಪ್ರಯತ್ನದಲ್ಲಿ, ನನ್ನ ಮನೆಯ ಕೆಲಸ ಕಾರ್ಯಗಳಲ್ಲಿ ನಗುವನ್ನೋದೇ ಇಲ್ಲಪ್ಪ. ದಯಮಾಡಿ ಆ ನಗುವನ್ನು ಉಂಟು ಮಾಡಪ್ಪ. ನೀನಂತೂ ಕರ್ತನಲ್ಲಿ ಆನಂದಿಸುವಿ. ಆಮೇನ್. ನಾನು ಬಯಸುತ್ತೇನೆ ಸಹೋದರಿ ಸಹೋದರರೇ, ನಾವು ಯಾವಾಗಲೂ ಬಯಸುವುದೇನೆಂದರೆ ವಾಕ್ಯ ಕೇಳುವ ಪ್ರತಿಯೊಬ್ಬರೂ ಕರ್ತನಲ್ಲಿ ಆನಂದಿಸಬೇಕು, ದೇವರಲ್ಲಿ ಆನಂದಿಸಬೇಕು. ಮಾತ್ರವಲ್ಲದೆ ಇಸ್ರಾಯೇಲಿನ ಸದಮಲ ಸ್ವಾಮಿಯಲ್ಲಿ ಹೆಚ್ಚಳ ಪಡುವಿ. ನೀನು ಹೇಳ್ಕೊಳ್ತೀಯ, ಹೊಗಳ್ಕೊಳ್ತೀಯ, ಓ ನನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಗೊತ್ತಾ? ಹೌದು, ನನ್ನ ಲೈಫಲ್ಲಿ ಕೂಡ ಹೋರಾಟಗಳಿದೆ, ಪ್ರಯಾಸಗಳಿದ್ದಾವೆ, ಸೋಲುಗಳು ಲೆಕ್ಕವಿಲ್ಲದಷ್ಟು ಇದ್ದಾವೆ. ಹಾಕಿರೋ ಬಂಡವಾಳ ಹಿಂತಿರುಗಿ ಬಂದದ್ದೇ ಇಲ್ಲ. ನಾನು ಅಂದುಕೊಂಡಿದ್ದು ನೆರವೇರೇ ಇಲ್ಲ. ನಾನೊಂದು ಅಂದುಕೊಂಡ್ರೆ ನಡೆಯೋದೇ ಇನ್ನೊಂದು, ಮೇಲಕ್ಕಂತೂ ಬರ್ತಾನೆ ಇಲ್ಲ. ಹೀಗೆ ಹೇಳ್ಕೊಳ್ಳಲಿಕ್ಕೆ ನಿಮಗೆ ಅನೇಕ ಕಾರಣಗಳಿರಬಹುದು. ಆದರೆ ನೀವು ನಾನು ಹೇಳಬೇಕು, ಆ ಸದಮಲ ಸ್ವಾಮಿ, ಇಸ್ರಾಯೇಲ್ನ ಸದಮಲ ಸ್ವಾಮಿಯಲ್ಲಿ ನಾನು ಹೆಚ್ಚಳ ಪಡುವೆನು. ನಾನಂತೂ ಕರ್ತನಲ್ಲಿ ಆನಂದಿಸುವೆನು. ದೇವಜನವೇ, ನಮ್ಮಲ್ಲಿ ಸಕಾರಾತ್ಮಕತೆ ಇರಬೇಕು. ದ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ಪಾಸಿಟಿವ್ ಮೂಡ್, ಪಾಸಿಟಿವ್ ಎಲ್ಲವನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಸೈತಾನನು, ಲೋಕವು ನಮ್ಮನ್ನು ದುಃಖಿಸುವುದಕ್ಕಾಗಿ ನೋಡುತ್ತಾ ಇರುತ್ತದೆ ಹೊರತು ನಮ್ಮನ್ನು ಆನಂದ ಪಡುವುದಕ್ಕಾಗಿ ಅಲ್ಲ. ದಾನಿಯೇಲನು ಪ್ರಾರ್ಥನೆಯಲ್ಲಿ ಸಂತೋಷವಾಗಿದ್ದನು. ಅದನ್ನು ನೋಡಿದವರಿಗೆ ಅವನು ಆನಂದವಾಗಿರುವುದು, ಅವನ ಮುಖ ಕಳೆಗೊಳ್ಳುವುದು ಇಷ್ಟವಿಲ್ಲ. ಯೋಸೇಫನು ದಣಿಯ ಮನೆಯಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಂಡು ಚೆನ್ನಾಗಿದ್ದ. ಆ ಯಜಮಾನಿಗೆ ಅದು ಇಷ್ಟವಿಲ್ಲ. ದಾವೀದನು ಗೊಲ್ಯಾತನನ್ನು ಜಯಿಸಿ ಆನಂದ ಪಡಬೇಕಂದುಕೊಂಡಿದ್ದ. ಸೌಲನು ಇದನ್ನು ನೋಡಿ ಅವನ ನಗುವನ್ನು ನೋಡಿ ಅಸೂಯೆ ಪಟ್ಟುಕೊಂಡ. ಇವತ್ತು ಹಾಗೆಯೇ ನಮ್ಮ ನಗುವನ್ನು, ನಮ್ಮ ಸಂತೋಷವನ್ನು ನೋಡಲಿಕ್ಕೆ ಬೇಡದೇ ಇರುವಂಥ ವ್ಯಕ್ತಿಗಳು, ಇಲ್ಲವೇ ಲೋಕಾಧಿಪತಿಯಾಗಿರುವ ಸೈತಾನನು ನಮ್ಮ ವಿರೋಧವಾಗಿ ಕೃತ್ಯಗಳನ್ನು ಮಾಡುತ್ತಾರೆ. ಎಷ್ಟರ ಮಟ್ಟಿಗೆ ನನಗೆ ವಿರೋಧವಾಗಿ ಹೋರಾಟಗಳು ಬಂದರೂ ಅಷ್ಟರ ಮಟ್ಟಿಗೆ ನನ್ನ ಕರ್ತನಲ್ಲಿ ನಾನು ಆನಂದಿಸುವೆನು ಎಂದು ಹೇಳಲಿಕ್ಕೆ ಸಾಧ್ಯವಿದೆಯಾ? ನನ್ನ ಪ್ರಿಯ ದೇವಜನರೇ, ದುಃಖಪಡಿಸಲಿಕ್ಕೆ ಅನೇಕ ಸಮಸ್ಯೆಗಳು ನಿಮ್ಮಲ್ಲಿ ಇರಬಹುದು. ಆದರೆ ಸ್ತುತಿಸುವುದು ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದ. ಪೌಲ ಸೀಲರನ್ನು ಸೆರೆಮನೆಗೆ ಹಾಕಿ ಅವರಿನ್ನು ಮೇಲೆ ಭಯ ಪಡ್ತಾರೆ, ಇನ್ನು ಮೇಲೆ ಅವರು ಸುಮ್ಮನಾಗ್ಬಿಡ್ತಾರೆ, ಇನ್ನು ಮೇಲೆ ಅವರು ಮುಗೀತು ಕತೆ ಅಂತ ಕಂಡುಕೊಂಡ್ರು. ಆದರೆ ನಿಜವಾದ ದೇವ ಭಕ್ತರಿಗೆ ಸೆರೆಮನೆಯಾದರೇನು, ಅರಮನೆಯಾದರೇನು? ನಿಮಗೂ ಅಷ್ಟೇ, ಒಂದು ವೇಳೆ ಜಯವು ಮಾತ್ರವಲ್ಲ, ಸೋಲು ಕೂಡ ಸ್ವಾಮಿಯನ್ನು ಸ್ತುತಿಸುವುದಕ್ಕೆ, ಸಂತೋಷ ಪಡುವುದಕ್ಕೆ ಕಾರಣವಾಗಬೇಕು. ಹೌದು, ನಾವೆಲ್ಲ ಯಾವಾಗಲೂ ಧ್ಯಾನ ಮಾಡುವ ವಾಕ್ಯ ಫಿಲಿಪ್ಪಿ 4:4 ಕಂಠಪಾಠವಾಗಿಬಿಟ್ಟಿರುತ್ತದೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಹೌದು ದೇವಜನ, ಇದನ್ನು ಪೌಲಸೀಲರು ಆ ದುಃಖದಲ್ಲಿ, ಆ ಸೆರೆಮನೆಯಲ್ಲಿ ಸರಪಳಿಗಳಲ್ಲಿದ್ದಾಗ ಆಡಿದಂಥ ಒಂದು ಮಾತುಗಳು ಇವಾಗಿದ್ದವು. ಇವತ್ತು
ನಿಮ್ಮ ನನ್ನ ಪರಿಸ್ಥಿತಿ, ಸರಪಳಿಗಳು, ಶಾಪಗಳು, ವಿರೋಧಗಳು, ಸಮಸ್ಯೆಗಳು, ಯಾವ ಆಶೀರ್ವಾದಗಳಿಲ್ಲದೆ ಹೇಳಲಿಕ್ಕೆ ಹೋದರೆ ತುಂಬ ಕಾರ್ಯಗಳಿದ್ದಾವೆ. ಆದರೆ ಅವು ಯಾವಕ್ಕಿಂತಲೂ ನಿಮ್ಮ ಮುಖ ಕಳೆಗೊಳ್ಳಲಿ. ನೋವನ್ನು ಮರೆಮಾಚಿಕೊಂಡು, ಸೋಲನ್ನು ಬಚ್ಚಿಟ್ಕೊಂಡು, ನಿಮಗಾದಂಥ ನೋವನ್ನು, ಕಷ್ಟವನ್ನು ಪಕ್ಕಕ್ಕಿಟ್ಬಿಟ್ಟು ಒಂದು ಸಂತೋಷದ ಆಭರಣವನ್ನು ಧರಿಸಿಕೊಂಡು ಬರಬೇಕು. ಮುಂದೆ ವಾಕ್ಯವನ್ನು ನಾನು ನಿಮಗೆ ವಿವರಿಸ್ತೇನೆ. ದೇವರ ವಾಕ್ಯದಲ್ಲಿ ನಾವು ಯೆಶಾಯನ ಪ್ರವಾದನೆಯ ಗ್ರಂಥ 61:10 ವಾಕ್ಯದಲ್ಲಿ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಹಲ್ಲೆಲೂಯಾ. ನಮ್ಮ ಸಹೋದರಿಯರಿಗೆ ಬಂಗಾರ ಅಂದರೆ ಅಂತಾರಲ್ವ. ಅಯ್ಯೋ, ಈಗಿನ ಕಾಲದ ಬಂಗಾರವನ್ನು ಕೊಳ್ಳಲಿಕ್ಕಾಗುತ್ತಾ? ಒಂದು ಚೂರು ಬಂಗಾರ ಕೊಳ್ಳೋದು ದೊಡ್ಡ ಸಾಧನೆಯೇ. ಯಾಕೆಂದರೆ ಬಂಗಾರದ ಮೇಲೆ ಆಸೆ ಉಳ್ಳಂಥವ್ರಿಗೆ ಗೊತ್ತಾಗುತ್ತೆ. ಆದರೆ ನಾನು ಹೇಳೋದು ನೋಡ್ರಿ, ಇಲ್ಲಿ ಹೇಳುತ್ತಾ ಇದೆ, ನಾನು ಕರ್ತನಲ್ಲಿ ಪರಮಾನಂದ ಪಡುವೆನು. ಆನಂದ ಅಲ್ಲ, ಪರಮಾನಂದ. ಆನಂದವೇ, ಪರಮಾನಂದವೇ. ಓ ಹಲ್ಲೆಲೂಯಾ. ಯಾಕೆ? ಯಾವ ರೀತಿಯಾಗಿ? ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ಹಿಗ್ಗುವುದಂದ್ರೆ ಏನು ಗೊತ್ತಾ? ಸ್ವಲ್ಪ 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 ಜಾಸ್ತಿ ಆಗುವುದು. ದೇವಜನವೇ, ನಿಮ್ಮ ಸಂತೋಷ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ ದಿನೇ 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 ಕಡಿಮೆ ಆಗ್ತಾ ಇದೆಯಾ? ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಸೋಲು ಕೊನೆಯಲ್ಲ, ನಿಮ್ಮ ನೋವು ಕೊನೆಯಲ್ಲ, ನೀವು ಬಿದ್ದಿರುವುದು ಕೊನೆಯಲ್ಲ, ನಿಮಗಾದ ಅವಮಾನವು ಕೊನೆಯಲ್ಲ, ಅದು ಪ್ರಾರಂಭ ಮಾತ್ರನೇ. ಮುಕ್ತಾಯವನ್ನು ನೆನೆಸಿ ಸಂತೋಷಿಸಿರಿ. ನನ್ನ ದೇವರು ನನ್ನನ್ನು ಬೀಳುವಂತೆಯೂ ಅವಮಾನ ಪಡುವಂತೆಯೂ ನನ್ನನ್ನು ಕೈಬಿಟ್ಟು ಹೋಗುವಂಥವನಲ್ಲ. ಆರಂಭವು ಅತ್ಯಲ್ಪವಾಗಿದ್ದರೂ ಅಂತ್ಯವು ಅಮೋಘವಾಗಿಯೂ ಆಶೀರ್ವಾದಕರವಾಗಿಯೂ ಆನಂದಕರವಾಗಿಯೂ ಬೇಡ ಪರಮಾನಂದಕರವಾಗಿಯೂ ಇರುತ್ತದೆಂದು ನೀವು ನಾನೇನು ಮಾಡಬೇಕು? ನೆನೆಸುವವರಾಗಿರಬೇಕು. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತಾ ಇದ್ದೇನೆ, ಯಾವ ರೀತಿಯಾಗಿ ಹಿಗ್ಗುವುದು ಅಂದರೆ ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ. ನಿಮ್ಮಲ್ಲಿ ನನ್ನಲ್ಲಿ ಅನೇಕರಿಗೆ ಬಾಸಿಂಗದ ಬಗ್ಗೆ ಗೊತ್ತಿರಲ್ಲ ಅಲ್ವಾ? ಹಿಂದೂ ಮ್ಯಾರೇಜ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಕ್ರಿಶ್ಚಿಯನ್ ಮ್ಯಾರೇಜಲ್ಲಿ ಅಷ್ಟು ಮಾತ್ರ ಯೂಸ್ ಮಾಡಲ್ಲ. ಒಂದು ವರನು ರೆಡಿ ಆದ ಮೇಲೆ ತಲೆಗೆ ಈ ಸೆಂಟ್ರಲ್ಲಿ ಒಂದು ದಾರದಲ್ಲಿ ಒಂದು ಡಿಸೈನನ್ನು ಕಟ್ತಾರೆ. ಅದು ಅಷ್ಟೊಂದು ಯಾವ ಡಿಸೈನ್ ಅಂತ ನನಗೆ ಗೊತ್ತಿಲ್ಲ. ಬಾಸಿಂಗವನ್ನು ಕಟ್ಟೋದು, ಐ ಥಿಂಕ್ ಅದೇ ಅಂದುಕೊಳ್ತೀನಿ. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನನಗೆ ಗೊತ್ತಿರುವಂಥದ್ದು ನಾನು ಎಲ್ಲ ರೆಡಿಯಾಗಿ ಒಂದು ಕಿರೀಟದೋಪಾದಿಯಲ್ಲಿ ಇಲ್ಲನ್ನು ಕಟ್ಟಿಕೊಳ್ತಾರೆ. ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಯಾರಿಗಾದರೂ ಇದರ ವಿವರಣೆ ಬೇರೆ ಗೊತ್ತಿದ್ರೆ ನೀವು ಹೇಳ್ಬೋದು. ಈಗ ಈ ಬಾಸಿಂಗವನ್ನು ಕಟ್ಟಿಕೊಳ್ಳುವಂತೆ ಅದು ಮುಖ್ಯವಾದ ಪಾಯಿಂಟ್ ಅಲ್ಲ. ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ. ಕೆಲವು ನಮ್ಮ ದೇವಜನರು ಭಾರಿ ಒಂದು ಬಂಗಾರದ ಪೀಸನ್ನು ಹಾಕೋದಿಲ್ಲ. ಅದು ನಾನೀಗ ಹಾಕಬೇಕು ಅಂತ ನಾನು ಹೇಳುತ್ತಾ ಇಲ್ಲ. ಆದರೆ ಸಾಧಾರಣವಾಗಿ ಲೋಕದಲ್ಲಿ ಎಷ್ಟೇ ಸಿದ್ಧವಾಗಿದ್ದರೂ ಆಭರಣಗಳನ್ನು ಹಾಕುತ್ತಾರೆ. ನೀವು ರೋಡ್ಗಳಲ್ಲಿ ಹೋಗುವಾಗ ನೋಡ್ರಿ, ಅನೇಕ ಅಡ್ವರ್ಟೈಸ್ಮೆಂಟ್ಗಳಿರ್ತದೆ ಅಲ್ವಾ? ಜಾಹೀರಾತುಗಳಲ್ಲಿ ಹೆಣ್ಣು ಮಕ್ಕಳನ್ನು ಬಹಳ ಚೆನ್ನಾಗಿ ತೋರಿಸಿ ಅವರ ಕತ್ತಲ್ಲಿ, ಕಿವಿಯಲ್ಲಿ, ಮೂಗಲ್ಲಿ, ಕೈಗಳಲ್ಲಿ ವಿಧ ವಿಧವಾದಂಥ ಆಭರಣಗಳನ್ನು ಅಂದವಾಗಿರುವ ಹಾಗೆ ಅಲಂಕರಿಸುತ್ತಾರೆ. ಆ ಸ್ತ್ರೀಯರು ಮಾತ್ರವಲ್ಲದೆ ಇಲ್ಲಿ ನಾವು ನೋಡುವಾಗ ವಧುವು ತನ್ನನ್ನು ಆಭರಣಗಳಿಂದ ನನ್ನನ್ನು ಅಲಂಕರಿಸಿಕೊಳ್ಳುವ ಹಾಗೆ ನಾವೇನು ಮಾಡಬೇಕಂತೆ? ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ, ಅದಕ್ಕೆ ನಾವೇನು ಮಾಡಬೇಕು? ಪರಮಾನಂದ ಪಡಬೇಕು, ಹಿಗ್ಗಬೇಕು. ದೇವಜನ, ಈ ವಾಕ್ಯಗಳನ್ನು ನಾನು ಓದುವಾಗೆಲ್ಲ ನನ್ನ ಮನಸ್ಸು ಎಷ್ಟು ಹಿಗ್ಗುತ್ತದೆ. ವಾವ್, ದೇವರೇ ಈ ವಾಕ್ಯ ತೋರಿಸ್ಕೊಟ್ರ. ಈ ವಾಕ್ಯ, ಒಂದು ವಾಕ್ಯಕ್ಕಿಂತ ಇನ್ನೊಂದು ವಾಕ್ಯ ಅದನ್ನು ವಿವರಿಸುವ ವಿಧಾನ ಇದೆಯಲ್ವಾ? ನಾವು ಕರ್ತನಲ್ಲಿ ಸಂತೋಷಿಸಬೇಕು ಅನ್ನೋದಕ್ಕೆ. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯಗಳು ಬರೀ ಒಂದು ದಿನ ನೋಡಬಾರ್ದು ದೇವಜನವೇ. ನನಗೆ ಬಹಳ ದುಃಖವಾಗ್ತದೆ. ಯಾಕೆಂದರೆ 8,000 10,000 ಜನ ನೋಡ್ತಾರೆ,
ಆಮೇಲೆ ಇದನ್ನು ಯಾರೂ ಬೇರೆಯವ್ರು ನೋಡಲ್ವಲ್ಲ. ನನಗೆ ಬಹಳ ದುಃಖವಾಗ್ತದೆ. ಯಾಕೆಂದರೆ ಪ್ರತಿ ಸಂದೇಶ ಪ್ರೀತಿಯಿಂದ ದೇವರ ಪ್ರಸನ್ನತೆಯಲ್ಲಿ ಕುಳಿತು ಸಿದ್ಧಪಡಿಸಿದಂಥ ವಾಕ್ಯಗಳು ಅಲ್ವಾ. ಈ ಪ್ರಸಂಗಗಳು ಅನೇಕರು ನೋಡಬೇಕು ಅಂತ ನಿಮಗೆ ಅನಿಸ್ತದ, ನೀವು ಶೇರ್ ಮಾಡಲ್ಲಲ್ವ, ನೀವು ಕಳಿಸಲ್ಲಲ್ವ ಬೇರೆ ಯಾರಿಗೂ, ಪರವಾಗಿಲ್ಲ ಬಿಡಿ, ತೊಂದರೆ ಇಲ್ಲ. ಯಾಕೆಂದರೆ ಅದು ಬೇರೆ ವಿಚಾರ. ಇಲ್ಲಿ ಆ ರೀತಿಯಾಗಿ ನೀವು ನಾನೇನು ಮಾಡಬೇಕು, ಆನಂದ ಪಡಬೇಕು. ಪಾಸ್ಟ್ರೇ ಹೇಗೆ ಸಾಧ್ಯ ಪಾಸ್ಟ್ರೇ? ಕಣ್ಮುಂದೇನೇ ಕಷ್ಟ, ಜೊತೆಯಲ್ಲೇ ಇರೋ ಜನ, ಕೆಲಸದ ಹತ್ರ, ಅಕ್ಕಪಕ್ಕದಲ್ಲಿ ಹೆಂಗೆ ಸಂತೋಷವಾಗಿರೋಕ್ಕೆ ಹೇಳ್ತೀರಾ? ಆಯಿತು ಸಿಸ್ಟರ್, ದುಃಖಪಟ್ಟೇನು ಮಾಡ್ತೀರಾ? ಸೈತಾನನ ಮುಂದೆ ನೀವು ಹತ್ತರೆ ಸೈತಾನನು ಅಯ್ಯೋ ಪಾಪ ಸೋತು ಹೋಗಿಬಿಟ್ಟವಳೆ, ಅಯ್ಯೋ ಪಾಪ ಈತನು ನಷ್ಟ ಹೊಂದಿಬಿಟ್ಟಿದ್ದಾನೆ, ಇನ್ನು ಬಿಟ್ಟುಬಿಡೋಣ ಅಂತಾನಾ? ಸೈತಾನನು ಒಂದು ಸೈಕೋ. ಅವನಿಗೆ ಗೊತ್ತಾ, ನೀನು ಹತ್ತಿರ ಇನ್ನೂ ಹೊಡಿಬೇಕು ಅನಿಸುತ್ತೆ ಅವನಿಗೆ, ನೀನು ಸೋತರೆ ಇನ್ನೂ ಸಾಯಿಸಬೇಕು ಅನಿಸುತ್ತೆ ಅವನಿಗೆ, ನಿನ್ನನ್ನು ಇನ್ನೂ ಕೆಳಕ್ಕೆ ಬೀಳಿಸಿ ನಿನ್ನನ್ನು ಹಾಳು ಮಾಡಬೇಕು ಅಂತ ನೋಡ್ತಾನೆ ಹೊರತು ಸೈತಾನನ ಹತ್ರ ಅಯ್ಯೋ ಪಾಪ ಈ ಮಗಳ ಕುಟುಂಬ ಈಗ ಆಗೋಯ್ತಲ್ಲ, ಈ ಮಗನ ಪರಿಸ್ಥಿತಿ ಥರ ಆಗೋಯ್ತಲ್ಲ ಅನ್ನುವಂಥವನಲ್ಲ. ಆದುದರಿಂದ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಹೇಗೆ ಅಂತೀರಾ? ನಿಮ್ಮ ಶತ್ರು ನೋಡ್ತಾ ಇರ್ತಾನೆ, ನೀವು ದುಃಖ ಪಡೋದು, ನೀವು ನಷ್ಟ ಹೊಂದೋದು, ನೀವು ನೋವು ಪಡೋದು. ಆದುದರಿಂದ ಅವರ ಮುಂದೆ ನೀವೇನು ಮಾಡಬೇಕು ಗೊತ್ತಾ? ಯಾವಾಗಲೂ ಅವ್ರ ಮುಂದೆ ಅಂತಲ್ಲ, ಯಾವಾಗಲೂ ಆನಂದ ಪಡ್ರಿ. ಓ ಕರ್ತನಲ್ಲಿ ಹಿಗ್ಗ್ರಿ. ಇದೇ ಹೋರಾಟ ಇಲ್ಲ ಅಂತೇಳಿಲ್ಲ, ಸ್ವಲ್ಪ ತಡ ಆಗ್ಬೋದು, ಉತ್ತರ ಸಿಗೋದು ನಿಮಗೆ ತಡ ಆಗ್ಬೋದು, ಆದರೆ ದೇವರು ಹೇಳ್ತಾನೆ ಓ ಸಂತೋಷ. ನಾವು ಈ ಮಾತುಗಳನ್ನ ಕೇಳಿಸ್ಕೊಂಡು ನಿಮಗೇನಯ್ಯ ನಗ್ತೀರಾ ಅನ್ಬೋದು. ನೀವು ನಗೋದಿರಲಿ, ನಮ್ಮ ಹೃದಯಗಳಲ್ಲಿ ಎಷ್ಟೋ ನೋವುಗಳಿರ್ತವೆ ನಮಗೂ, ಆದರೂ ದೇವರು ನಗುವನ್ನು ಕೊಟ್ಟಿದ್ದಾರೆ. ಹಣವಿಲ್ಲದ ನಗು ಅಲ್ವಾ, ಉಚಿತವಾಗಿರುವಂಥದ್ದು ದೇವರು ಕೊಟ್ಟಿರುವ ಆಭರಣ ಅಲ್ವಾ, ನಮಗೆ ಉಚಿತವಾಗಿ. ಕೆಲವರಿಗೆ ಒಂದು ವಧುವಿಗೆ ತುಂಬ ಬಂಗಾರ ಹಾಕ್ಬಿಟ್ಟು, ಮೈ ತುಂಬ ಬಂಗಾರ ಹಾಕ್ಬಿಟ್ಟು, ಆ ಹೆಣ್ಮಗು ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಥರ ಇತ್ತಂದರೆ ಆ ಬಂಗಾರ ನೋಡ್ತಾರ, ಮಗು ಮುಖ ನೋಡ್ತಾರೆ. ಅಯ್ಯೋ ಏನು ಮುಖ ನೋಡಪ್ಪ, ಒಂದು ಮದುವೆ ಖುಷಿನೇ ಇಲ್ಲ ಅಂತಾರೆ. ಬಂಗಾರ ಅಲ್ಲ, ನಗುವೇ ಒಂದು ಆಭರಣ, ಸಂತೋಷವೇ ಆನಂದವೇ ಒಂದು ಆಭರಣ ಅಲ್ವಾ. ನಾವು ಆಡ್ತೀವಲ್ಲ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ನಾವು ಕಾರಣ ಯೇಸು, ಜೀಸಸ್, ನಥಿಂಗ್ ಎಲ್ಸ್. ಬೇರೆ ಏನೂ ಕಾರಣ ಇಲ್ಲ. ನಮ್ಮ ಸಂತೋಷಕ್ಕೆ ಜೀಸಸ್ಸೇ ಕಾರಣ. ಆದ್ದರಿಂದ ದೇವರ ವಾಕ್ಯ ಒಂದು ಹೇಳುತ್ತದೆ, ಹಬಕ್ಕೂಕನ ಗ್ರಂಥ 3:18ರಲ್ಲಿ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಈ ಮಾತನ್ನು ನೀವು ಕೇಳಿಸ್ಕೊಂಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಅದರ ಹಿಂದಿನ ವಾಕ್ಯವನ್ನಂತೂ ನೀವು ಕೇಳಿಸ್ಕೊಂಡೇ ಇರ್ತೀರ. ಯಾಕೆ ಗೊತ್ತಾ? ಹಬಕ್ಕೂಕನು ಒಂದು ಆಶ್ಚರ್ಯಕರವಾದಂಥ ಸಂದೇಶವನ್ನು ಕೊಡ್ತಾನೆ, ಒಂದು ಉದಾಹರಣೆಗಳನ್ನು ಕೊಡ್ತಾನೆ ಆನಂದಿಸುವುದು. ಇಲ್ಲ 18ನೇ ವಾಕ್ಯ ಹೇಳ್ತಾರೆ, ನಾನು ಯೆಹೋವನಲ್ಲಿ ಕರ್ತನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಓ ಹಾಗಾದರೆ ಬಂಪರ್ ಲಾಟ್ರಿ ಹೊಡೆದಿರಬೇಕು ಹಬಕ್ಕೂಕನಿಗೆ ಅಲ್ವಾ. ಬಂಪರ್ ಲಾಟ್ರಿ ಹೊಡೆದ್ರೆ ಅನೇಕರು ಏನಂತ ಕೊಡ್ತಾರೆ, ಓ ಪಾಸ್ಟ್ರಿಗೇನಪ್ಪ, ರಮೇಶ್ ಪಾಸ್ಟ್ರಿಗೇನು ಏನೇನೋ ಮಾಡ್ತಾ ಇದ್ದಾರೆ. ದೇವಜನವೇ, ನಾನು ಹೇಳ್ತೇನೆ, ಈಗ ಒಂದು ಬೈಬಲ್ ಕಾಲೇಜಿನಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೂ ಮೊದಲು ನಾವು ಹಣವನ್ನು ನೋಡ್ತಾ ಇಲ್ಲ, ದೇವರು ಪೋಷಿಸುವವನು ಎಂದು ನೋಡ್ತಾ ಇದ್ದೆ. ನನಗೆ ಅನೇಕ ಮಿಷನರಿಗಳ ಸ್ಟೋರಿಗಳೊಂದು ಪ್ರೇರೇಪಣೆ. ಎಷ್ಟೋ ಒಂದು ಏನೋ ಮಕ್ಕಳನ್ನು, ಅನಾಥರನ್ನು, ವಿಧವೆಯರನ್ನು ಪರಾಮರ್ಶಿಸಿದ ಭಕ್ತರು ದೇವರು ಅವರ ಮೂಲಕ ಮಾಡಿರುವಾಗ ನಮ್ಮ ಮೂಲಕ ದೇವರು ಕಾರ್ಯ ಮಾಡಲ್ವಾ ಅನ್ನೋ ನಂಬಿಕೆ ನನಗೆ. ಆ ಉದಾಹರಣೆ ಮೂಲಕವಾಗಿ ಒಂದು ಸಂದೇಶವನ್ನು ನಾನು ಹೇಳ್ತೇನೆ, ಇವತ್ತು ಇಲ್ಲ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಬಕ್ಕೂಕ 3ನೇ ಅಧ್ಯಾಯ 17ನೇ ವಾಕ್ಯ, ಆಹಾ ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷೆ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಒಲೆಗದ್ದೆಗಳು ಆಹಾರವನ್ನು ಕೊಡದೇ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ,
ಮಂದೆಯು ಕೊಟ್ಟಿಗಳೊಳಗೆ ಇಲ್ಲದಿದ್ದರೂ ನಾನು ಕರ್ತನಲ್ಲಿ ಉಲ್ಲಾಸಿಸುವೆನು. ಅದೇ ಅರ್ಥ. ಇಲ್ಲಿ ಎಲ್ಲ ನೆಗೆಟಿವ್ ಆಗಿದೆ. ಏನು? ಅಂಜೂರ ಒಂದು ಮರ ಚಿಗುರಲಿಲ್ಲ, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕಲಿಲ್ಲ, ಎಣ್ಣೆ ಮರಗಳಲ್ಲಿ ಉತ್ಪತ್ತಿ ಶೂನ್ಯ. ನೋಡಿ, ಸಿಕ್ಕಲಿಲ್ಲ, ಚಿಗುರಲಿಲ್ಲ, ಶೂನ್ಯ, ಕೊಡದೆ ಹೋಯಿತು, ನಾಶವಾಯಿತು, ಇಲ್ಲದಿದ್ದರೂ ಈ ಎಲ್ಲ ಪದಗಳು ನೆಗೆಟಿವ್. ಆದರೂ ಇದು ನಾನು ನಿಮಗೆ ಕೇಳುತ್ತೇನೆ, ಎಂಥ ಒಳ್ಳೆಯ ಸಂದೇಶ ದೇವರು ಕೊಡ್ತಾ ಇದ್ದಾರೆ. ನೀವು ಈ ಎಲ್ಲ ಒಂದೊಂದನ್ನು ನಾವು ಬೇರೆ ಒಂದು ಸಂದೇಶದಲ್ಲಿ ವಿವರಿಸೋಣ. ಚಿಗುರದಿದ್ದರೂ, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಇವೆಲ್ಲ ಒಂದೊಂದು ಡಿಪಾರ್ಟ್ಮೆಂಟನ್ನು, ಫೀಲ್ಡನ್ನು ತೋರಿಸುತ್ತೆ, ಒಂದೊಂದು ಬಿಸ್ನೆಸ್ಸನ್ನು ತೋರಿಸುತ್ತೆ, ಒಂದೊಂದು ಜಾಬನ್ನು ತೋರಿಸುತ್ತೆ. ಬಟ್ ನಿಮಗೆ ಅಲ್ಲೇನು ಸಿಗದೆ ಹೋದರೂ ಕೂಡ ದೇವರ ವಾಕ್ಯ ಹೇಳುವಂಥ ಮಾತೇನೆಂದರೆ ಗೊತ್ತಾ? ಏನಾಗದಿದ್ದರೂ ನಾನು ಆತನಲ್ಲಿ ಸಂತೋಷಿಸುವೆನೋ. ಹಾಲೆಲೂಯ! ಎಂಥ ಒಳ್ಳೆ ಮಾತಲ್ವಾ, ಎಂಥ ಒಳ್ಳೆ ಮಾತಲ್ವಾ. ದೇವರಿಗೆ ಸ್ತೋತ್ರ. ನಾನು ಈ ವಾಕ್ಯ ಹೇಳುವಾಗ ನನ್ನ ಹೃದಯದ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇಡುವುದೇನೆಂದರೆ, ದೇವರೇ, ಯಾವ ಸಹೋದರಿ ಸಹೋದರನು ಈ ವಾಕ್ಯವನ್ನು ಕೇಳುತ್ತಿದ್ದಾರೋ ಅವರ ಕಾಲುಗಳಿಗೆ ಸರಪಣಿಗಳು, ಶಾಪಗಳು, ಸಾಲಗಳು, ಸಂಕಟಗಳು, ಸಮಸ್ಯೆಗಳು, ಸಂಬಂಧದ ಎಲ್ಲ ಕಾರ್ಯಗಳು, ಸಂಸಾರದಲ್ಲಿ ಬಿರುಕುಗಳು ಏನೇ ಇರಬಹುದು, ಆದರೆ ಅವರ ಮುಖದಲ್ಲಿ ಸಂತೋಷವಿರಲಿ ಅಪ್ಪ, ಆನಂದವಿರಲಿ ಅಂತ ನಾನು ಬಯಸುವಂಥವನಾಗಿದ್ದೇನೆ. ಸಹೋದರಿ ಸಹೋದರನೇ, ಯವನಸ್ಥರೇ, ನೀವು ನಿಮ್ಮ ಜವಾಬ್ದಾರಿಗಳನ್ನು ಮರೆತು ಹೋಗಬೇಡ್ರಿ. ಕುಟುಂಬವನ್ನು ಪೋಷಿಸುವುದನ್ನು, ನಡೆಸುವುದನ್ನು ಮರೆತು ಹೋಗಬೇಡ್ರಿ. ಮಕ್ಕಳೇ, ತಂದೆ ತಾಯಿಗಳನ್ನು ಸಂತೋಷಪಡಿಸುವುದು ಮರೆತು ಹೋಗಬೇಡ್ರಿ. ವಿಧೇಯತೆಯನ್ನು ತೋರಿಸಿರಿ. ತಂದೆ ತಾಯಿಗಳೇ, ಎಷ್ಟೋ ಬಚ್ಚಿಟ್ಟುಕೊಂಡು ಎಷ್ಟೋ ಕಷ್ಟಗಳನ್ನು ಮರೆಮಾಚಿ ಮಕ್ಕಳ ಮುಂದೆ ನಗ್ತಾ ಇದ್ದೀರಲ್ವಾ, ಆ ನಗು ಇರಲಿ. ಹಾಗೇನೆ ಮಕ್ಕಳಿಗೆ ಕಲಿಸಿಕೊಡಿ. ದೇವರು ಈ ನಗುವಿಗೆ ಕಾರಣ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ಅಷ್ಟೇ, ಬೇರೊಂದು ಇಲ್ಲ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ಆಮೇನ್. ದೇವರ ವಾಕ್ಯದಲ್ಲಿ ಇಬ್ರಿಯ 13:15 ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದೇ ನಾವು ಸಮರ್ಪಿಸುವಂಥ ಯಜ್ಞವಾಗುವುದೇ. ಹಾಲೆಲೂಯ. ಇವತ್ತು ದೇವಜನ ಇನ್ನು ಎಷ್ಟೋ ವಾಕ್ಯಗಳಿದ್ದಾವೆ. ಫಿಲಿಪ್ಪಿ 4:4 ಇನ್ನೂ ಕೆಲವು ವಾಕ್ಯಗಳೆಲ್ಲ ಇದ್ದಾವೆ. ನಾನು ಹೇಳೋದಿಷ್ಟೇ, ಕಷ್ಟಗಳು ತೀರಲಿ, ಸಾಲಗಳು ಮುಗಿಯಲಿ, ಸಕ್ಸಸ್ ಬರಲಿ, ಈ ರೀತಿ ಆಗಲಿ, ಆಗ ನಾನು ನಿಜವಾಗಿ ಈ ರೀತಿಯಾಗಿ ಮಾಡ್ತೇನೆ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ಅದು ಮುಖ್ಯವಲ್ಲ, ಅದು ಮುಗಿಯದೇ ಇರಬಹುದು. ನಿಮ್ಮ ನಗುವು ಮುಕ್ತಾಯವಾಗದೇ ಇರಲಿ, ನಿಮ್ಮ ಆನಂದವನ್ನು, ಉಲ್ಲಾಸವನ್ನು ಯಾವುದು ಕದಿಯದಿರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ನೀವು ಸಂತೋಷವುಳ್ಳವರಾಗಿದ್ದರೆ, ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ನೀವು ಬೇರೆಯವ್ರಿಗೆ ಹಂಚ್ಕೊಳ್ಳಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ಹೌದು ಏಸಪ್ಪ, ನಮ್ಮ ಸಂತೋಷಕ್ಕೆ ಕಾರಣ ಬೇರೊಂದು ಇಲ್ಲ, ನೀನೇ. ಏನೇ ಆಗಿರಬಹುದು, ಏನೇ ನಡೆದಿರಬಹುದು, ನೀನು ನಮ್ಮನ್ನು ಕಾಯುವವನು, ಪೋಷಿಸುವವನು, ಅದ್ಭುತವನ್ನು ನಡೆಸುವವನು, ಆಶ್ಚರ್ಯವಾದ ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ತರುವವನು. ಎಷ್ಟೋ ಜನರ ಜೀವಿತದಲ್ಲಿ ದುಃಖವು, ಸಾಲವು, ನೋವು, ಸಮಸ್ಯೆಗಳು ಇದ್ದಾಗ ಅವರು ನಿನ್ನಲ್ಲಿ ಸಂತೋಷಿಸಿದರಪ್ಪ. ಹಬಕ್ಕೂಕನ ಮೂಲಕವಾಗಿ ಕರ್ತನ ಮಟ್ಟಿಗೆ ಮಾತನಾಡಿದರೆ ನಿನಗೆ ಸ್ತೋತ್ರ. ಯೆಶಾಯನ ಗ್ರಂಥದಲ್ಲಿಯೂ ಪೌಲನ ಮೂಲಕವಾಗಿ ರೋಮಾಪುರದವರೆಗೆ ಬರೆಯುತ್ತಾ ನಾವು ಉಲ್ಲಾಸವಾಗಿ ಆನಂದವಾಗಿರಬೇಕೆಂದು ನೀವು ಹೇಳಿದ್ದೀರ. ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಂಡು ಕೇವಲ ಈ ದಿನ ಮಾತ್ರ ಅಲ್ಲ ಈ ವಿಡಿಯೋ ನೋಡೋದು, ಯಾವಾಗೆಲ್ಲ ಅವರಿಗೆ ದುಃಖವಾಗುತ್ತದೋ ಈ ವಿಡಿಯೋನ ನೋಡಿ, ಯಾವಾಗ ಸಂಕಟಗಳು ಬರುತ್ತವೋ, ಸಮಸ್ಯೆಗಳು ಬರುತ್ತವೋ ಈ ವಿಡಿಯೋ ನೋಡಿ, ಇಲ್ಲ ನನ್ನ ಮುಖ ಕಳೆಗುಂದಬಾರದು, ನಾನು ಸಂತೋಷಿಸಬೇಕೆಂದು, ಸಂತೋಷಿಸುವುದಕ್ಕೆ ನೀನು ಇವರನ್ನು ಅಭಿಷೇಕ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಎಂದಿಗೂ ಇವರ ಮುಖವು ಲಜ್ಜೆಯಿಂದ ಕೆಡಲೇಬಾರದು. ಆ ನಗುವೆಂಬ ಆಭರಣದಿಂದ, ಆನಂದವೆಂಬ ಆಭರಣದಿಂದ ಉಲ್ಲಾಸಿಸುವುದಕ್ಕೆ ಇವರಿಗೆ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಕೇಳಿದ್ದೀರ.
ಅದ್ಭುತವಾದ ರೀತಿಯಲ್ಲಿ ಈ ಸಂದೇಶವನ್ನು ಅನೇಕರಿಗೆ ಮುಟ್ಟಿಸುತ್ತಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಯಾಕೆಂದರೆ ಅಪ್ಪ, ನಿನ್ನ ಮಕ್ಕಳು ದುಃಖದಿಂದಿರುವುದು ನಿನಗಿಷ್ಟ ಇಲ್ಲ, ನಿನ್ನ ಮಕ್ಕಳು ಕಣ್ಣೀರಿನಿಂದಿರುವುದು ನಿನಗಿಷ್ಟ ಇಲ್ಲ. ಯಾರೆಲ್ಲ ಹೌದು ಕರ್ತನೆ, ನನ್ನ ದುಃಖಕ್ಕೆ ನೀನು ಕಾರಣ ಅಲ್ಲಪ್ಪ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಯೇಸಯ್ಯ ಎಂದು ಹಾಡಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನಲ್ಲಿ ಭರವಸೆ ಇಟ್ಟು ಮುಂದಕ್ಕೆ ಸಾಗುವುದಕ್ಕೆ ಈ ಮಕ್ಕಳಿಗೆ ಸಹಾಯಸ್ತವನ್ನು ಚಾಚಿಕೊಡಬೇಕೆಂಬುದಾಗಿ ಕರುಣೆಯ ಕರ್ತನೆ, ಅದ್ಭುತ ಸ್ವರೂಪನಾದ ದೇವರೇ, ಇವರ ಮುಖಗಳಲ್ಲಿ ಸಂತೋಷವನ್ನು, ಆನಂದವನ್ನು, ಉಲ್ಲಾಸವನ್ನು ಸೇರಿಸಿ ಕೊಡುವಾತನೇ ನಿನಗೆ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ಅವ ಇವರೆಲ್ಲರನ್ನ, ಇವರ ಪ್ರಯತ್ನಗಳನ್ನು, ಇವರ ಪ್ರಯಾಸಗಳನ್ನು, ಇವರ ಅಗತ್ಯಗಳನ್ನು, ಇವರ ಅನಾರೋಗ್ಯಗಳನ್ನು, ಸಾಲಗಳನ್ನು, ಮನೆಯ ಪರಿಸ್ಥಿತಿಗಳನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತಾ ನಿನ್ನ ಕೈ ಚಾಚಿ ಇವರ ಕಣ್ಣೀರು ಒರೆಸಿ ಇವರ ದುಃಖವನ್ನು ನಾಟ್ಯವನ್ನಾಗಿಯೂ ಇವರ ಸಮಸ್ಯೆಯನ್ನು ಕರ್ತನೆ ಸಮೃದ್ಧಿಯನ್ನಾಗಿಯೂ ಇವರ ನೋವನ್ನು ನಲಿವನ್ನಾಗಿಯೂ ಮಾರ್ಪಡಿಸಿ ನೀನೇ ಮಹಿಮೆ ಹೊಂದಿ ದೊಡ್ಡ ಸಾಕ್ಷಿಗಳನ್ನಾಗಿ ಮಕ್ಕಳನ್ನು ಉಪಯೋಗಿಸಿಕೊಳ್ಳುತ್ತೀರೆಂದು ನಂಬುತ್ತಾ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನು, ಅದ್ಭುತ ಸ್ವರೂಪನ ಆಲೋಚನಾ ಕರ್ತನಾದಂಥ ನಮ್ಮ ಸಂತೋಷಕ್ಕೆ ಕಾರಣನಾದಂಥ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ದೇವರು ನಿಮ್ಮ ಸಂಗಡ ಇರಲಿ. ಈ ಸೇವೆಗಾಗಿ ನಮಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಅನೇಕ ಕಡೆಗಳಲ್ಲಿ ಈ ಸುವಾರ್ತೆಯು ವಾಕ್ಯಗಳು ಮುಟ್ಟಬೇಕು, ಅದೊಂದೇ ನಮ್ಮ ಹಂಬಲ. ನೀವು ಪ್ರಾರ್ಥಿಸ್ತೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರು ತಾನೇ ನಿಮ್ಮನ್ನು ಕೂಡ ಅದಕ್ಕೆ ತಕ್ಕಂತೆ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.